ನೆಲಮಂಗಲದಲ್ಲಿ ಆಹಾರ ಗೋದಾಮಿನಲ್ಲಿ ಬೆಂಕಿ ಹೊತ್ತಿ ಉರಿದಂತಹ ಕಾರಣದಿಂದ ಆಹಾರ ಪದಾರ್ಥಗಳು ಗೋದಾಮಿನಲ್ಲಿ ಈಗ ಫುಲ್ಲು ಸುಟ್ಟು ಕರಕಲಾಗಿಬಿಟ್ಟಿದೆ. ಅಡಕಮಾರನಹಳ್ಳಿ ಆಂಜನೇಯ ಟೆಂಪಲ್ ಬಳಿ ಈ ಘಟನೆ ನಡೆದಿದೆ. ನೆಲಮಂಗಲ ಬೆಂಗಳೂರು ರಸ್ತೆಯಲ್ಲಿ ಈ ಒಂದು ಅವಘಡ ಸಂಭವಿಸಿಬಿಟ್ಟಿದೆ. ಫುಡ್ ಸಂಗ್ರಹಿಸಿದಂತಹ ಗೋದಾಮಿನಲ್ಲಿ ಬೆಂಕಿ ಅವಘಡ ಈಗ ಸಂಭವಿಸಿದೆ. ನೆಲಮಂಗಲದಲ್ಲಿ ಆಹಾರ ಗೋದಾಮಿನಲ್ಲಿ ಈಗ ಬೆಂಕಿ ಕಾಣಿಸಿಕೊಂಡಿದೆ. ಏಕಾಏಕಿ ಹೊತ್ತಿ ಉರಿದಿದೆ. ಆಹಾರ ಪದಾರ್ಥಗಳು ಕೂಡ ಗೋದಾಮಿನಲ್ಲಿ ಏನಿತ್ತು ಆ ಎಲ್ಲ ಆಹಾರ ಪದಾರ್ಥಗಳು ಈಗ ಬೆಂಕಿಗೆ ಆಹುತಿಯಾಗಿದೆ. ಅಡಕಮಾರನಹಳ್ಳಿ ಆಂಜನೇಯ ಟೆಂಪಲ್ ಬಳಿ ಈ ಘಟನೆ ನಡೆದಿದೆ. ಇದು ಬೆಂಗಳೂರಿನ ನೆಲಮಂಗಲ ರಸ್ತೆಯಲ್ಲಿ ಸಂಭವಿಸಿರುವಂತಹ ಅವಘಡ. ಫುಡ್ ಸಂಗ್ರಹಿಸಿದಂತಹ ಗೋದಾಮಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಈಗ ಸುಟ್ಟು ಭಸ್ಮವಾಗಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಆಹಾರದ ಗೋದಾಮು ಹೊತ್ತಿ ಹೊರಿತಾ ಇದೆ ಅಂತ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಹಾರದ ಮೌಲ್ಯಗಳಾಗಿರ್ಬೋದು, ವಸ್ತುಗಳಾಗಿರಬಹುದು, ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ. ಈಗ ಬೆಂಕಿಗೆ ಆಹುತಿಯಾಗಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಆದರೆ ಇದು ಅಡಕಮಾರನಹಳ್ಳಿ ಆಂಜನೇಯ ಟೆಂಪಲ್ ಬಳಿ ನಡೆದಿರುವಂತಹ ದುರ್ಘಟನೆ. ನೆಲಮಂಗಲದಲ್ಲಿ ಆಹಾರ ಗೋದಾಮ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ, ಹೊತ್ತಿ ಉರಿತಾ ಇದೆ. ಹಾಗಾಗಿ ಆಹಾರದ ಪದಾರ್ಥಗಳು, ಗೋದಾಮಿನ ಈ ಒಂದು ಆಹಾರದ ಪದಾರ್ಥಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಆದರೆ ಹೇಗೆ ಈ ಒಂದು ಬೆಂಕಿ ಅವಘಡ ಆಯಿತು, ಶಾರ್ಟ್ ಸರ್ಕ್ಯೂಟ್ನಿಂದ ಆಯಿತಾ ಅಥವಾ ಮತ್ತೇನಾದರೂ ಅಲ್ಲಿ ಎಡವಟ್ಟು ಆಯಿತಾ, ಅದನ್ನು ಕೂಡ ನಿಖರ ಕಾರಣ ತಿಳಿದು ಬಂದಿಲ್ಲ. ಹೆಚ್ಚಿನದಾಗಿ ಪೊಲೀಸ್ ತನಿಖೆ ಆದ ನಂತರವೇ ಗೊತ್ತಾಗುತ್ತೆ. ಆದರೆ ಈಗ ಸದ್ಯಕ್ಕೆ ಮಾಹಿತಿ ಸಿಕ್ಕಿರೋದು ಬೆಂಕಿ ಅವಘಡ ಸಂಭವಿಸಿದೆ. ಆದರೆ ಯಾವ ಕಾರಣಕ್ಕೆ ಬೆಂಕಿ ಹೊತ್ತು ಹುರಿತಾ ಇದೆ ಅನ್ನೋದು ಗೊತ್ತಿಲ್ಲ. ಆದರೆ ಈಗ ಹೊತ್ತಿ ಉರಿತಾ ಇರುವಂತಹ ಈ ಒಂದು ಆಹಾರ ಪದಾರ್ಥದ ಗೋದಾಮು ಇದು ಅಡಕಮಾರನಹಳ್ಳಿ ಆಂಜನೇಯ ಟೆಂಪಲ್ ಬಳಿ ನಡೆದಿರುವಂತಹ ದುರ್ಘಟನೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಸಂಪರ್ಕಕ್ಕೆ. ರಾಘವೇಂದ್ರ, ಈಗ ಈ ರೀತಿ ಗೋದಾಮು ಹೊತ್ತಿ ಉರಿತಾ ಇರೋದು ಶಾರ್ಟ್ ಸರ್ಕ್ಯೂಟ್ನಿಂದ ಏನಾದರೂ ಆಯ್ತಾ ಅಥವಾ ಹೇಗೆ? ಅಲ್ಲಿ ಅಗ್ನಿಶಾಮಕ ದಳದವ್ರು ಬಂದು ಅದನ್ನ ನಂದಿಸುವಂತಹ ಕೆಲಸವನ್ನ ಮಾಡಿದ್ರ, ಅದು ಯಶಸ್ವಿ ಆಯ್ತಾ? ಏನಾಯ್ತು? ಅಪ್ಡೇಟ್ ಕೊಡಿ ಇದ್ರ ಬಗ್ಗೆ. ಏನಂತಂದ್ರೆ, ಏನು ಹೈವೇ ಪಕ್ಕದಲ್ಲಿ ಇರ್ತಕ್ಕಂಥ ಅಡಪನಹಳ್ಳಿ ಏನು ಸುಪ್ರಸಿದ್ಧವಾದಂತ ಒಂದು ಆಂಜನೇಯ ಸ್ಟ್ಯಾಚ್ಯೂ ಏನಿದೆ, ಅದ್ರ ಹಿಂಭಾಗದ ಒಂದು ರಿಲಯನ್ಸ್ ಗೋದಾಮಿನಲ್ಲಿ ಈ ಒಂದು ಬೆಂಕಿ ಅವಘಡ ಸಂಭವಿಸುವಂತದ್ದು. ಇಲ್ಲಿ ಮಾಲೀಕರು ಹೇಳೋ ಪ್ರಕಾರ ಈ ಬ್ಯಾಟರಿಗಳನ್ನ ಏನು ಚಾರ್ಜ್ ಮಾಡ್ತಾ ಇರ್ತಾರೆ, ಇದೇ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಒಂದು ಬೆಂಕಿ ಹತ್ಕೊಂಡಿರುವಂತದ್ದು. ಇದೇ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಏನು ಗೋದಾಮಿನ 60,000 ಸ್ಕ್ವೇರ್ ಫೀಟ್ ಏನಿದೆ ಸಂಪೂರ್ಣವಾಗಿ ಹತ್ತಿ ಉರಿದಿರುವಂತದ್ದು. ಏನು ಈ ಆಹಾರ ಸಾಮಗ್ರಿಗಳು ಏನು ಬರುತ್ತೆ, ಎಣ್ಣೆ ಮತ್ತೆ ಇತರೆ ದಿನಸಿ ಪದಾರ್ಥಗಳು ಏನಿದಾವೆ, ಸಂಪೂರ್ಣ A to Z ದಿನಸಿ ಪದಾರ್ಥಗಳು ಇಟ್ಟಿರುವಂತ ಒಂದು ಗೋದಾಮಿನಲ್ಲಿ ಸುಮಾರು 15 ಮಾಲೀಕರು ಹೇಳೋ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ, ಏನು ಪದ್ಮರಾಜ್ ಅನ್ನೋರು ಎಂಬವ್ರಿಗೆ ಒಂದು ವೇರ್ ಹೌಸ್ ಸಂಬಂಧಪಟ್ಟಿರುವಂತದ್ದು. ಈ ಒಂದು ಗೋದಾಮನ್ನ ರಿಲಯನ್ಸ್ ಕಂಪ್ನಿ 15 ವರ್ಷಗಳಿಂದ ಈ ಒಂದು ಆಹಾರ ಸಾಮಗ್ರಿಗಳನ್ನ ಶೇಖರಣೆ ಮಾಡಿಕೊಂಡು ಸಪ್ಲೈ ಕೊಡ್ತಕ್ಕಂಥ ಗೋದಾಮಿನಲ್ಲಿ ಏಕಾಏಕಿ ಇದರ ಬೆಂಕಿ ಹತ್ಕೊಂಡಿರುವಂತದ್ದು. ಸುಮಾರು 180 ಜನ ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹೇಳ್ಬೇಕು ಅಂದ್ರೆ ಯಾರಿಗೂ ಏನೂ ಸಂಭವಿಸಿಲ್ಲ, ಸಿಬ್ಬಂದಿಗಳ ಯಾವುದೇ ಬೆಂಕಿ ಅವಘಡಗಳಿಂದ ಏನೂ ಆಗಿಲ್ಲ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಅಲ್ಲದೆ ನೆಲಮಂಗಲ, ಪೇಣ್ಯ, ಸುಂಕದಕಟ್ಟೆ ನಗರ ಭಾಗಗಳಿಂದ ಏನು ಅಗ್ನಿಶಾಮಕ ಠಾಣಗಳಿಂದ ಸುಮಾರು 4-5 ವಾಹನಗಳು ಈ ಒಂದು ಬೆಂಕಿ ನಂದಿಸುವ ಕಾರ್ಯನಿರ್ವಹಿಸಿದೆ. ಇಂಚರ. ರಾಘವೇಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಈಗ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಲೆ ಬಾಳುವಂತಹ ವಸ್ತುಗಳು ಈಗ ಬೆಂಕಿಗೆ ಆಹುತಿ ಆಗ್ಬಿಟ್ಟಿದೆ. ಏನು ಅಂತ ಅಂದ್ರೆ, ನಾವು ಇಲ್ಲಿ ಹೊರಗಡೆ ಇಲ್ಲೇ ವರ್ಕ್ ಮಾಡೋದು ಬಿಗ್ ಬಾಸ್ಕೆಟ್. ಹೊರಗಡೆ ಬಂದು ಇಲ್ಲಿ ವಾಟರ್ ಕುಡಿದ್ಬಿಟ್ಟು ಈ ಕಡೆ ಬಂದೆ.
ನೋಡಿದ್ರೆ ನಾನು ಬಂದಾಗ ಒಂದ್ ಸ್ವಲ್ಪ ಅಂದ್ರೆ ಕೆಂಪ್ ಕಾಣಿಸ್ತಾ ಇತ್ತು. ನಾವೇನ್ ಅನ್ಕೊಂಡೆ ಈ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇರುತ್ತೆ ಇಲ್ಲಿ ಸೈಡ್ ಅಲ್ಲಿ, ಅಲ್ಲೇನಾದ್ರು ಆ ಕಡೆ ಏನೋ ಆಗಿರ್ಬೋದು ಅಂತ ಅನ್ಕೊಂಡು ಮತ್ತೆ ಒಳಗಡೆ ಹೋದೆ, ಮೂವ್ ಆದೆ ಅಂತ. ವೇರ್ ಹೌಸ್ ಇದು ರಿಲಯನ್ಸ್ ಅಡಕ್ಮಾರ್ನಲ್ಲಿ ಅಲ್ಲಿ ಅದು ಬಂದು ಮತ್ತೆ ಸೆಕ್ಯೂರಿಟಿ ಬಂದು ನೋಡಿದ್ದಾರೆ. ನಾನು ಒಳಗಡೆ ಹೋದೆ, ಅಲ್ಲಿ ಗ್ರೋಸರಿ ಐಟಮ್ಸ್, ಫುಡ್ ಐಟಮ್ಸ್. ಸರ್ ಸ್ಟಾರ್ಟಿಂಗ್ ಹೇಗೆ ಬೇಕು ಅದು ಹೇಗೆ ಹತ್ಕೊಂಡು ಅದೇನೆ, ನಾನು ಇಲ್ಲಿ ಹೊರಗಡೆ ಬಂದು ನೋಡಿದಾಗ ಅಲ್ಲಿ ಒಂದ್ ಸ್ವಲ್ಪ ರೆಡ್ ಆಗಿತ್ತು. ಅದಾದ್ಮೇಲೆ ನಾನೇನು ಇದಾಗ್ತಾ ಇರುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇರುತ್ತೆ ಅದು ಅನ್ಕೊಂಡು ನಾವು ಒಳಗಡೆ ಮೂವ್ ಆದೆ. ಅದಾದ್ಮೇಲೆ ಸೆಕ್ಯೂರಿಟಿ ಬಂದು ನೋಡಿದ್ಮೇಲೆ ಅವರು ಬಂದ್ರು, ಅವ್ರು ಫೈರ್ ಆಗಿದೆ ಬೆಂಕಿ ಇದೆ. ಎಂಪ್ಲಾಯ್ಸ್ ಯಾರು ಇರ್ಲಿಲ್ಲ ಅನ್ಕೋತೀನಿ, ಅದೇನು ಕ್ಲೋಸಿಂಗ್ ಟೈಮ್ ಇರ್ಬೋದು, ಕ್ಲೋಸಿಂಗ್ ಶಿಫ್ಟ್ ಏನಾದ್ರು ಮಾಡೋಂಥವ್ರು ಶಿಫ್ಟ್ ಅಂತವ್ರು ಯಾರು ಇರ್ಲಿಲ್ಲ ಅನ್ಕೋತೀನಿ. ಅವರು ಇರ್ಲಿಲ್ಲ, ನಮ್ಮವರೇ ಹೋಗಿದ್ದೆಲ್ಲ ಆಲ್ಮೋಸ್ಟ್ ಅಲ್ಲಿ ನಮ್ಮವರೇ ಹೋಗಿ ಬರ್ಸಿದ್ದು ಮಾಡಿದ್ದು. ಅವರು ಹೊರಗಡೆ ಯಾರು ಇರ್ಲಿಲ್ಲ ಅನ್ಕೋತೀನಿ. ಫ್ರಂಟ್ ಗೇಟ್ ಏನಾದ್ರು ಸೆಕ್ಯೂರಿಟಿ ಇರ್ಬೋದೇನೋ, ಬಟ್ ನಮ್ಗೆ ಇನ್ಫಾರ್ಮೇಶನ್ ಏನು ಅಂತ ಅಂದ್ರೆ ನಾವು ಇಲ್ಲಿ ಹೊರಗಡೆ ಇಲ್ಲೇ ವರ್ಕ್ ಮಾಡೋದು. ನಮ್ಗೆ ಒಂದು ಅರ್ಧ ಗಂಟೆ ಹಿಂದೆ ಇಲ್ಲಿ ಸ್ಥಳೀಯರು ಫೋನ್ ಮಾಡಿದ್ರು, ಅದಕ್ಕೆ ಇಮಿಡಿಯೇಟ್ ಆಗಿ ಬಂದೆ. ಸರ್ 10,000 ಸ್ಕ್ವೇರ್ ಫೀಟ್ ಏನಾಗಿದೆ? ಇದು ಟೋಟಲ್ ಬಂದು 60,000 ಸ್ಕ್ವೇರ್ ಫೀಟ್. ಟೋಟಲ್ ಅಪ್ ಟು 40 ಅಡಿವರೆಗೂ ಫುಲ್